ಇಷ್ಟೊಂದು ತುಪ್ಪ ಇರೋ ಚಪಾತಿನ? ಲೇ ಗುಂಡಮ್ಮ, ನೀನ್ ಈ ಮನೇಲಿ ಇನ್ನ 2 ದಿನ ಇರೋ ಅತಿಥಿ ಕಣೆ. ಚೆನ್ನಾಗಿ ತಿನ್ಕೊಂಡಿರು. ನೀನ್ ಇಟ್ಟಿಸ್ರು ಬಿಟ್ರೆ ನಮ್ಗೆ ಯಾರಿಗೂ ಒಳ್ಳೇದಾಗಲ್ಲ. ಮಗಳ, ಎಲ್ಲ ಎಷ್ಟು ಬೇಗ ನಡೆದೋಯ್ತಲ್ವಾ. ಇನ್ಮೇಲೆ ನಮ್ ಗೀತಾ 2 ದಿವಸ ನಮ್ಮ ಮನೇಲಿರೋದು ಅಂತ ನೆನ್ಸ್ಕೊಂಡ್ರೆ ತುಂಬಾ ಸಂಕಟ ಆಗುತ್ತೆ ಕಣೆ. ಅತ್ತೆ, ಬೆಳೆದ್ ನಿಂತಿರೋ ಮಗಳನ್ನ ಎಷ್ಟು ದಿನ ಇಟ್ಕೊಳಕ್ಕಾಗತ್ತೆ ಹೇಳಿ? ಅಕ್ಕ, ನೀನು ಅಲ್ಲಿಗೆ ಹೋದ್ಮೇಲೆ ನಮ್ಮನ್ನೆಲ್ಲ ಮರ್ತು ಬಿಡಲ್ಲ ತಾನೆ? ಏ, ಅವಳೇನ್ ಫಾರಿನ್ಗೆ ಹೋಗ್ತಾ ಇದ್ದಾಳೇನೋ? ಪಕ್ಕದಲ್ಲಿರೋ ಸಂಪಿಗೆ ದಿಬ್ಬ, ಇಲ್ಲಿಂದ ಕೂಗಿದ್ರೆ ಕೇಳಿಸೋಷ್ಟು ಹತ್ರ. ನಮ್ಮ ಮನೇಲಿರೋ ಪ್ರತಿಯೊಂದು ವಸ್ತುನು ಗೀತನ್ನ ಎಷ್ಟೊಂದು ಹಚ್ಕೊಂಡ್ಬಿಟ್ಟಿದೆ ಅಲ್ವಾ. ಕಡೆಗ ಗಂಗಿ ಪೂಜಾ ಗೀತ ಹಾಕ್ಲಿಲ್ಲ ಅಂದ್ರೆ ಮೇವು ಕೂಡ ತಿನ್ನಲ್ಲ. ಅಷ್ಟೇ ಅಲ್ಲ ಅತ್ತೆ, ನಮ್ ಬೀದಿಲಿರೋ ಮೈಗಳ ಹೆಂಗಸರು ನಮ್ ಗೀತನ್ನ ಜ್ಞಾಪಿಸ್ಕೋಬೇಕು. ಇವಳಿಂದ ಬಿಟ್ಟಿ ಚಾಕ್ರಿ ಮಾಡಿಸ್ಕೊತಾ ಇದ್ರು. ಇನ್ಮೇಲೆ ಗೊತ್ತಾಗತ್ತೆ, ಅವ್ರ ಕೆಲಸ ಅವರೇ ಮಾಡ್ಕೋತಾರಲ್ಲ ಆಗ. ನಮ್ಮನೆ ಹೆಣ್ಮಗಳು ಅಂದ್ರೆ ಎಲ್ರಿಗೂ ಅಷ್ಟೊಂದು ಸದ್ರ ಆಗ್ಬಿಟ್ಟಿತ್ತು. ಏ ಗೀತಾ, ಯಾಕೆ ಕಣ್ ತುಂಬಿಕೊಂಡಿದ್ಯಾ? ನೀನ್ ಹುಟ್ಟು ಬೆಳೆದಿದ್ ಮನೆ ಇದು. ನೀನ್ ಹತ್ರ ನಮ್ಗೆ ಯಾರಿಗೂ ಶ್ರೇಯಸ್ಸಲ್ಲ. ನೀನ್ ಹುಟ್ಟು ಬೆಳೆದಿದ್ ಮನೇಲಿ ಮಲ್ಲಿಗೆ ಅರಳಿ ಅಂತ ನೀನ್ ಹಾರೈಸ್ಬೇಕು, ಗೊತ್ತಾಯ್ತಾ? ಎಲ್ಲ ಹೆಣ್ಮಕ್ಳ ಜೀವನದಲ್ಲೂ ಈ ಘಟ್ಟ ಬಂದೇ ಬರುತ್ತೆ. ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗಿ ಆ ಮನೆ ಬೆಳಗಲೇಬೇಕು. ಈಗ ನಾನೀ ಮನೆಗೆ ಬಂದಿಲ್ವಾ? ಅತ್ಗೆ, ನಂಗೆ ಚಪಾತಿ ಬೇಡ. ಗೀತಾ, ಯಾಕೆ ಹೀಗಂತೀಯ? ನೀನು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಕಳಕಳೆಯಿಂದ ಓಡಾಡ್ಕೊಂಡಿರ್ಬೇಕು. ಆಗ್ಲೇ ಅಲ್ವಾ ನಮಗೆಲ್ಲ ಸಂತೋಷ ಆಗೋದು. ಇಲ್ಲಮ್ಮ,